ಗೈಸ್ ಹೆಂಗಾಗೈತಂದ್ರೆ ಕತೆ, ಮದ್ವೆ ಚೌಟ್ರಿಗೆ ಬಂದಿದೀವಿ, ಇದೇನ್ ಮದ್ವೆ ನಡೀತಾ ಇಲ್ಲ ಅಂತ ಅಂದ್ರೆ ನಾಳೆ ಮದ್ವೆ ಗೈಸ್. ಯಾಕೆ ಯಾಕೆ ಗೈಸ್ ಹೆಂಗಾಗೈತಂದ್ರೆ ಕತೆ, ಮದ್ವೆ ಚೌಟ್ರಿಗೆ ಬಂದಿದೀವಿ, ಇದೇನ್ ಮದ್ವೆ ನಡೀತಾ ಇಲ್ಲ ಅಂತ ಅಂದ್ರೆ ನಾಳೆ ಮದ್ವೆ ಗೈಸ್. ನಾಳೆ ರಿಸೆಪ್ಷನ್ ಇರೋದು, ನಾಳಿದ್ ಮದ್ವೆ. ನೋಡಿ ನಮ್ಮ ಮನೆಯವ್ರು ಇವತ್ತು ಮದ್ವೆ ಐತೆ ಹೋಗು ಹೋಗು ಅಂದ್ಬಿಟ್ಟು ನಮ್ಮ ರಿಲೇಟಿವ್ಸ್ದು ಕಳ್ಸೋರೆ. ನಮ್ಮ ಮಮ್ಮಿ ಬೇಗ ಟೈಮ್ ಆಗ್ಬಿಡುತ್ತೆ ಹೋಗು ಅಂತ ಕಳ್ಸಿದ್ರೆ ಇವತ್ತು ಮದ್ವೆ ಅಲ್ಲ, ಇವತ್ತು ಯಾವ ಮದ್ವೆ ನಡೀತಾ ಇಲ್ಲ. ನಮ್ಮ ಮಮ್ಮಿಗೆ ಫೋನ್ ಮಾಡೋಣ ಇರಿ. ಏನ್ ಕತೆನೋ ಗುರು, ನಮ್ಮ ಅಪ್ಪ ನಾವು ರೆಡಿಯಾಗಿ ಬಂದಿದ್ದೀವಿ. ಹಲೋ, ಏನ್ ಮಮ್ಮಿ? ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ಥೂ, ರಿಸೆಪ್ಷನ್ ಯಾವಾಗ? ಮಂತೆ ಇವತ್ತು ಕಳ್ಸಿದ್ಯಾ ನೀನು? ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಗೆ ಬಿಟ್ಬಿಡಿ ಪ್ಲೀಸ್. ಜೀವ ಕಳೆವಾಮೃತಕ್ಕೆ. ಗೈಸ್ ಹಿಂಗೆ ಕತೆ ನೋಡಿ, ಮದ್ವೆ ಅಂತ ಹೇಳಿ ನಾವು ರೆಡಿಯಾಗಿ ಬಂದು ಇಲ್ಲಿ ನಾನ್ ಬಂದಿದ್ದೇನು ಚೌಟ್ರಿ ಲೈಟ್ ಇಲ್ಲ ಏನಿಲ್ಲ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ನಗ್ತವ್ರೆ, ನಾಚಿಕೆ ಇಲ್ದೆ. ಏನ್ ಮಮ್ಮಿ ನಿಂಗೆ ಗೊತ್ತಾಗಲ್ವ ಮಮ್ಮಿ? ಅಪ್ಪ ನಾಳೆನೂ ಬರಲ್ಲ ನಾನು, ಹೋಗು. ಈ ತರ ಅವಮಾನ ಮಾಡಿಸ್ಬಾರ್ದು, ಕರೆಸ್ಬಿಟ್ಟು ನಮ್ಗೆ. ನಾನು ಫಸ್ಟ್ ಟೈಮ್ ಅಲ್ಲಿ ಗಾಯ್ಸ್ ಇಷ್ಟೊಂದು ಅವಮಾನ ಆಗೋಯ್ತು ನಂಗೆ ಜೀವನದಲ್ಲಿ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಈ ತರ ಅವಮಾನ ಮದ್ವೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಪ್ಪ ಬೇಗ ರೆಡಿಯಾಗಿ ಬಂದ್ರೆ, ಅಪ್ಪ ಇಲ್ಲಿ ಮಾಮೂಲಿ ಚೌಟ್ರಿ ಲೈಟ್ ಏನಾಗಿಲ್ಲ ಮಮ್ಮಿ, ಲೈಟ್ ಏನಾಗಿಲ್ಲ ಚೌಟ್ರಿ. ಏನ್ ಮಮ್ಮಿ ಒಳ್ಳೆ, ನೀನು ಹಂಗೆ ಮಾಡ್ದಲ್ಲ ಒಳ್ಳೆ, ನಮ್ಗೆ ಮುಟ್ಟಾಳ ಮಾಡ್ಬಿಟ್ರು. ಕಂಟಿನ್ಯೂ ಬೇರೆ ಮಾಡ್ತೀನಿ. ಈ ತರ ಮರ್ಯಾದೆ ಇತ್ತು ನಮ್ಮ ಅಪ್ಪನ್ಗೂ ಮರ್ಯಾದೆ ಹೊಟ್ಟೈತೆ ಗೈಸ್ ಇವರಿಂದ. ನಮ್ಮ ಅಪ್ಪ ತಲೆ ಕಿರಿತವ್ರೆ ಇಲ್ಲಿ ಕುತ್ಕೊಂಡು. ನಮ್ಮ ಅಪ್ಪ ತಲೆ ಕಿರಿತವ್ರೆ. ಚೌಟ್ರಿ ಮುಂದೆ ಅವನ್ಬಿಟ್ಟು ಮಕ್ಕ ನೋಡ್ತಾ ಇದೀವಿ ಅಲ್ಲಿ ನಾವು. ಏನು ಚೌಟ್ರಿ ಲೈಟ್ ಏನಾಗಿಲ್ವಲ್ಲ, ಮದ್ವೆ ನಡೀತೈತ ಏನು, ಈ ಚೌಟ್ರಿ ಅಲ್ಲ ಅಂತ ಮಮ್ಮಿ ನಾವು. ನೀನ್ ಏನ್ ಮಮತಾ, ನಿಂಗೆ ಗೊತ್ತಾಗದ್ ಬೇಡವ ಮಮತಾ, ಜ್ಞಾನ ಬೇಡವ ಮಮತಾ ನಿನ್ಗೆ. ಊಟ ಮಿಸ್ ಆಯ್ತಲ್ಲ ಅಂತ ತಲೆ ಕೆರಿತೈತ್ ನಮ್ಮಪ್ಪ. ಊಟ ಅಲ್ಲ ನನಗೆ, ನಾನು ಇದೇನಪ್ಪ ಮದುವೆ ಹಿಂಗ ಆಗೋಯ್ತು. ಅಪ್ಪ ಅಲ್ಲಿ ಚೌಟ್ರಿ ಮುಂದೆ ಮಮ್ಮಿ ಮಕ್ಕ ನೋಡ್ತೈತೆ. ಚೌಟ್ರಿ ಇದೇನಾ, ಏನು ಅಂತ. ಇನ್ ಕಡೆ ಒಂದೈತೆ, ಆ ಚೌಟ್ರಿ ಈ ಚೌಟ್ರಿಲ್ಲ ಅಂತ. ಕಾಫಿ ಕುಡಿಯೋದಾ? ಕಾಫಿ ಎಲ್ಲ ಐತಿಲ್ಲ, ಒಳ್ಳೆ ಕತೆ ಆಯ್ತು ಮಡ್ಗಪ್ಪ. ಕಾಫಿ ಎಲ್ಲ ಐತಿಲ್ಲ. ಕಾಫಿ ಮಡ್ಗು ಬರ್ತಾ ಇದೀನಿ, ನೀನ್ ಮಾಡೋದೆಲ್ಲ ಇಂಥ ಕೆಲ್ಸನೇ ಮಮ್ಮಿ ನೀನು. ಕಾಫಿ ಎಲ್ಲ ರೆಡಿ ಮನೆಗೆ, ಮನೆ ಊಟ ಮಾಡೋದು. ಕಾಫಿ ಬೇಡವಾ? ಮನೇಲಿ ಊಟ ಮಾಡಿಲ್ವಂತೆಪ್ಪ. ರೆಡಿ ಮಾಡೋರ. ನೀ ಇರಪ್ಪ, ಬೇಡ ಹೋಗೋದೇನ ತಿನ್ಕೊಂಡು ಹೋಗೋದಾ? ಗೈಸ್ ಚಿಕನ್ ತಗೊಂತ ಇದೀವಿ ಈಗ. ನಮಗೆ ಚಿಕನ್ನೇ ಗತಿ, ಏನು ಮಾಡೋಕ್ಕಾಗಲ್ಲ ಗೈಸ್, ಥರ ಆಗ್ಬಿಟ್ಟೈತೆ. ದಿ ನೆಕ್ಸ್ಟ್ ಡೇ ಗೈಸ್ ಇವಾಗ ನಮ್ಮ ಅಜ್ಜಿ ಬಿಡಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಬನ್ನಿ ಟಕ ಅಂತ ಹೋಗಿ ನಮ್ಮ ಅಜ್ಜಿ ಬಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರೋಣ. ಗೈಸ್ ಇವಾಗ ಎಲ್ಲರನ್ನೂ ಪಿಕ್ ಮಾಡ್ಕೊಂಡು ಹೊರಡ್ಬೇಕೀಗ. ಗೈಸ್ ಇವಾಗ ನಾನು ನಮ್ಮ ಡ್ಯಾಡಿ ನನ್ನ ಫ್ಯಾಮಿಲಿ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಟೈಮ್ ಬಂದು ಆಗಿದೆ, ಟೈಮ್ ಆಗೋಗಿದೆ ಗುರು, 8 ಗಂಟೆ ಆಗಿಬಿಟ್ಟಿದೆ. ಈಗ ರಪ್ಪ ಅಂತ ಹೋಗಬೇಕು, ಸ್ವಲ್ಪ ಬೇಗನೆ ಹೋಗ್ಬೇಕು. ನಮ್ಮ ಮನೆಯವ್ರು ಸಿಕ್ಕಾಪಟ್ಟೆ ಲೇಟು ಗುರು, ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾರೆ. 6 ಗಂಟೆಗೆ ಎದ್ದಿರೋದು, 8 ಗಂಟೆಗೆ ಬಿಡ್ತಾ ಇದ್ದೀವಿ. 2 ಅವರ್ ತೊಗೊಂಡೋಗವ್ರೆ ರೆಡಿ ಆಗೋದಕ್ಕೆ. ಸ್ವಲ್ಪ ಗಾಡಿ ವಾರ್ಮಪ್ ಆಗಲಿ ಅಂತ ನೆನೆಸಿದ್ದೀನಿ. ನಮ್ಮ ಡ್ಯಾಡಿಯಲ್ಲಿ ವೆಯ್ಟ್ ಮಾಡ್ತವ್ರೆ ನಮ್ಮ ಡ್ಯಾಡಿ. ಗೈಸ್ ಬನ್ನಿ ಹೊರಡೋದ, ಟೈಮ್ ಆಗಿದೆ. ಇವಾಗ ಹೋಗ್ತಾ ರೋಡಲ್ಲಿ ನನ್ನ ತಂಗಿ ನನ್ನ ತಮ್ಮ ಇಬ್ಬರನ್ನು ಪಿಕ್ ಮಾಡಬೇಕು. ಬನ್ನಿ ಹೋಯ್ತಾ ಪಿಕ್ ಮಾಡೋಣ. ಹಾಗೆ ಗೈಸ್ 5 ಗಂಟೆಗೆ ರೆಡಿ ಮಾಡಿಸ್ಬಿಟ್ಟು ಹೇಳಿದ್ರೆ ನಾನು 7 ಗಂಟೆಗೆ ಎದ್ದೇಳ್ತಿದ್ದೆ.
5:15 ಎದ್ದೆ. 5:15 ಎದ್ದಿರೋದು. ಇಲ್ಲಿ ನೋಡಿ ಇಲ್ಲಿ ಮಮ್ಮಿ ಪಾರ್ಕಿಂಗ್ ಹಾಕೋರಲ್ಲ, ಪಾರ್ಕಿಂಗಲ್ಲಿ ನನಗೊಂದ್ಸಲ 500 ರೂಪಾಯಿ ಫೈನ್ ಹಾಕಿದ್ರು. ಅಲ್ಲಿ ನಿಲ್ಸಂಗಿಲ್ಲ ಗಾಡಿಗಳನ್ನಂಗೆ. ವಿಡಿಯೋ ಮಾಡಕ್ ಬಂದಿದ್ದು ಮಮ್ಮಿ, 500 ರೂಪಾಯಿ ಫೈನ್ ಹಾಕಿದ್ರು. ಹೋಯ್ತಾ 500? ಹೋಯ್ತು. ಸೂಪರ್. 500 ರೂಪಾಯಿ ಡಮಾರ್. ಗೈಸ್ ಫಾಗ್ ನೋಡಿ ಗೈಸ್ ಹೆಂಗ್ ಕಾಣ್ತಾ ಇದೆ, ಫುಲ್ ಅಲ್ಟಿ ಅನ್ಕೊಳ್ಳಿ. ಗೈಸ್ ಬೆಳಗಿನ ಚಾಮುಂಡಿ ಬೆಟ್ಟ ಪೀಸ್. ಗೈಸ್ ನಾವು ಒಂಥರ VIP ಇದ್ದಂಗೆ ಗೈಸ್ ಈ ದೇವಸ್ಥಾನಕ್ಕೆ. ಯಾಕಂದ್ರೆ ಆಕ್ಚುಲಿ ಇಲ್ಲೆಲ್ಲ ದೇವಸ್ಥಾನ ಕೆಲಸ ಮಾಡೋದೇ ನಾವು, ನಮ್ಮನ್ನು ಬಿಡ್ಲಿಲ್ಲ ಅಂದ್ರೆ ಹೇಗೆ? ಜಾಗ ಕೊಡಿ ಜಾಗ ಕೊಡಿ. ಏನ್ ಗುದ್ಬಿಡ್ತಾಯ್ತಾ ಮಮ್ಮಿ? ಇದೇ ನಾವು ಮಾಡಿರೋದು. ಇಲ್ಲ ಆಂಟಿ, ರಶ್ ಇಲ್ಲ. ರಶ್ ಇಲ್ಲ, ಹೋಗ್ಬೋದು. ಇನ್ನೂ ಓಪನ್ ಆಗಿಲ್ವಾ ದೇವಸ್ಥಾನ? ಇಲ್ಲ, ಓಪನ್ ಆಗಿಲ್ಲ ಇನ್ನ. ಮೂಡದ ಚಪ್ಪರವ ಹಾಸಿ ಹಸಿರು ಬೀಸಣಿಗೆ ಒಂತಾಸು ಬೀಸಿ ಕಾಡಿದೆಯೋ ಕಾಡೆಲ್ಲ ಮಳೆಗಾಗಿ ಮಳೆ ಹನಿಯೇ ನೀ ಜೀವ ತರಲು ഇരുളല്ലേ ಅರಳಿದೆ ಹೊಸ ಬಾಳು. ಮುಸ್ತಫಾ ಫೋಟೋಗ್ರಾಫರ್ ಮುಸ್ತಫಾ. ಸಿಕ್ಕಾಪಟ್ಟೆ ಫಾಗ್ ಬೀಳ್ತೈತೆ ಗೈಸ್. ಕಾಣುವ ದೈವವೇ ಕಂಬನಿಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಗೈಸ್ ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ ಗೈಸ್. ನಾನು ಅಪ್ಪರು ಎತ್ಕೊ ಬಂದಿಲ್ಲ ಗೈಸ್, ಚಳಿ ಸಿಕ್ಕಾಪಟ್ಟೆ ಆಗ್ತೈತೆ ಇವಾಗ ಮಮ್ಮಿ. ಚಳಿ ಆಗ್ತೈತೆ ಇವಾಗ. ನಮ್ಮಪ್ಪ ಚೆನ್ನಾಗಿ ತೆಕ್ಕೊಟ್ವಿ ಗೈಸ್. ಬಂದಿರೋದು ಅವ್ರಿಗೆ ವರ್ತ್ ಅನ್ನಿಸ್ಬೇಕು. ಒಂದು ಫೋಟೋ ತೆಗೆದ್ರೆ ಅದಕ್ಕೆ ಬೆಲೆ ಇರಬೇಕು. ಕೊಡ್ಬೇಕಿತ್ತೆ ನೀವು. ರವೆ ಪುಂಗೆ ಅಪ್ಪ ನಮಗಿಂತ ಮುಂಚೆ ಎತ್ಕೊಂಡು ಹೊಟ್ಟೋಗೈತೆ ತಟ್ಟೆ. ಊಟ ಎಷ್ಟು? ಎಲ್ಲಾರ್ದು ತಿಂದಾಯ್ತು, ನೀ ಇನ್ನೂ ತಿಂದಿಲ್ವಲ್ಲ? ನಮ್ಮ ಅಪ್ಪನೇ 2 ಸಲ ಹಾಕೊಂಡು ತಿಂದ್ರಲ್ಲೇ. ಹಾಂ ಏನ ಬಿಸಿನಾ? ನಾವು ತಿಂದಿರೋರು ಮನ್ಸಲ್ಲ ಹಂಗಾದ್ರೆ. ಗೈಸ್ ನಮ್ಮ ಅಪ್ಪನಿಗೆ ಹೇಳಿದ್ದೀನಿ ನಾಳೆಯಿಂದ ಇದೇ ಕೆಲಸ ಮಾಡು ನಮ್ಮ ಮನೇಲಿ ಅಂತ. ಮಾಡ್ತಾರೆ ಗೈಸ್, ಆ ಥರ ಏನಿಲ್ಲ. ನಮ್ಮ ತಂದೆ ಮಾಡ್ತಾರೆ, ನಮ್ಮ ಡ್ಯಾಡಿ ಮಾಡ್ತಾರೆ, ಆ ಥರ ಏನಿಲ್ಲ. ಎಲ್ಲ ಕೆಲಸನೂ ಮಾಡ್ತಾರೆ, ನಾವೇ ಮಾಡಲ್ಲ, ಸ್ವಲ್ಪ ಸೋಂಬೇರಿಗಳು. ನಮ್ಮ ಮನೇಲಿ ನೀನೇ ಮಾಡ್ತಿದ್ಯಂತೆ. ಚೆನ್ನಾಗಿ ತೊಳ್ದಾ? ನಿನ್ನ ಮುಖನೇ ಕಾಣ್ತೈತೆ ನೋಡೋದ್ರಲ್ಲಿ. ಅವಳು ಮುಖನೇ ಕಾಣ್ತೈತಂತೆ ಗೈಸ್ ತಟ್ಟೆಯಲ್ಲಿ. ಯಶೋ ಇಲ್ಲಿ ತಟ್ಟೆ ತೊಳೆ ಖಾಲಿ ಐತಂತೆ ಇದ್ಬಿಡು. ನನ್ನ ಪರಿಸ್ಥಿತಿ ಯಾವ ತರ ಇದೀನಿ ಅಂದ್ರೆ, ಯಾರ ಕೈಗೂ ಸಿಗದೆ ಯಾವ್ದಾದ್ರು ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀನಿ ಈಗ. ತಟ್ಟೆ ತೊಳೆಯೋದಕ್ಕೆ ಖಾಲಿ ಅವರೇ ಹೇಳಿದಪ್ಪ, ನಾನೆಲ್ಲ ಅವರು ಕೇಳ್ತವ್ರೆ. ನನ್ನ ಹ್ಞೂ
ಚೆನ್ನಾಗಿ ತೊಳ್ದಂತಲ್ಲ ನಿನ್ನ ತಟ್ಟೆನಾ? ನಿಮ್ ಮುಖ ಕಾಣಿಸ್ತಲ್ಲ ತಟ್ಟೆಲ್ಲ ಅದಕ್ಕೆ ಅದಕ್ಕೆ ಹಿಂಗ್ ಹಿಡ್ಕೊಂಡು ತಟ್ಟೆ ಹಿಡ್ಕೊಡ್ತೀನಿ. ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಸಮುದಾನ ಭವನ ಅಂತ ಏನು ಹೇಳ್ತವ್ರೆ, ನಮ್ಗೆ ಅರ್ಥ ಆಯ್ತಲ್ಲ. ಏನೇನು ಸಮುದಾನ ಭವನ ಏನಂಗ? ಸಮುದಾಯ ಭವನ. ಗ್ರಾಮರ್ ಮಿಸ್ಟೇಕ್. ಗ್ರಾಮರ್ ಮಿಸ್ಟೇಕ್ ಗೈಸ್, ಬೇಜಾರ್ ಮಾಡ್ಕೋಬಿಡಿ, ನನಗೆ ಹೇಳಕ್ ಬರ್ತಾ ಇಲ್ಲ. ಅದು ಸಮುದಾಯ ಭವನ ಅಂತ ಏನ್ ನೀ ಹೇಳು. ಏನಂಗ? ಸಮುದಾಯ ಭವನ. ಏನಂಗ ಅಂಗನವಾಡಿ. ಅಂಗನವಾಡಿ ಭವನ. ಸಮುದಾಯ ಭವನ. ಸ್ಟಾರ್ಟಿಂಗ್ ನನಗೂ ಹೇಳಕ್ ಗೊತ್ತಿರ್ಲಿಲ್ಲಪ್ಪ, ಆಮೇಲೆ ಕಲ್ತ್ಕೊಂಡೆ ನಾನು. ಸಮುದಾಯ ಭವನ ಅಂದ್ರೆ ಅಂಗನವಾಡಿ ಅಂದ್ರೆ ಶಿಸ್ವಾರ ಅಂತ. ಗೈಸ್ ಇಲ್ಲಿಂದ ವ್ಯೂ ಸಾಗದ ಕಾಣ್ತಿದೆ ಗೈಸ್. ಇದೆಲ್ಲ ಮಮ್ಮಿ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಮಾಡಿ ಬೆಟ್ಟನ ಹಾಳು ಮಾಡಾಕ್ ಬಿಡ್ತಾವ್ರ ಮಮ್ಮಿ. ಏನೇ ಎಲ್ಲ ಪೇಪರ್ ಅದು ಇದು ಎಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ತಾವ್ರೆ, ಬಟ್ ಏನಂತಂದ್ರೆ ಗ್ಲಾಸ್ಗಳೆಲ್ಲ ಹಾಕ್ತಾವ್ರೆ ಕಣ್ರಿ. ನೋಡಿ ಎಷ್ಟೊಂದಾರಿ ನೀರಿನ ಬಟ್ಲು ಒಳಗ್ತಾನೆ. ಪ್ಲಾಸ್ಟಿಕ್ ಅದೇ ಕ್ಲೀನ್ ಮಾಡ್ತಾರ, ಅಲ್ಲೆಲ್ಲ ಹಾಕ್ತಾರೆ. ಅಲ್ಲೆಲ್ಲ ನೋಡಿ ನೀಟ್ ಮಾಡ್ಕೊತಾವ್ರೆ ಪಾಪ. ಕ್ಲೀನ್ ಮಾಡ್ತಾವ್ರಲ್ಲ ಅದೇಳು. ಅಪ್ಪ ನಿನ್ ಯಾಕೆ ಇಲ್ಲಿ ನಿನ್ಸ್ಬಿಟ್ಟ? ಬಾಯ್ ಬಾಯ್. ನಿನ್ನದೇ ನಿನ್ಸ್ಬಿಟ್ಟವ್ರೆ ಇಲ್ಲಿ ಸ್ಟ್ಯಾಚು ಮಾಡಿ. ಅಡಿಯಿಂದ ನುಗ್ತಾ ಇದ್ದ ಅಮ್ಮ ಹರಹ ಬರೋಳೆ ಸಿಕ್ಕೋಯ್ತು ಮಗುವಿನಲ್ಲಿ. ಎಲ್ಲ ಹರಹ ಒಂದ್ ದಿವಸ ಹರಹ ಒಂದು ಇಲ್ಲಿ ನನ್ಗೆ ಅಲ್ಲಿ ನುಗ್ಗಕ್ಕೆ ಭಯ ಆಯ್ತು, ಕಾಲಲ್ಲಿ ಹಿಡ್ಕೊಂಡೋದು ಅಂದ್ಬಿಟ್ಟು ನನ್ಗೆ ಸ್ವಲ್ಪ ಭಯ ಆಯ್ತು. ಮೊದ್ಲು ನುಗ್ಗಿಸ್ತಾ ಇದ್ರಿ, ಈಗ ನುಗ್ಗಿಸ್ತಾ ಇಲ್ಲ. ನುಗ್ತಾರೆ ಕಣ ಈಗಲೂ ನುಗ್ತಾರೆ. ಕಾಲೆಲ್ಲಿ ಹಿಂಗ್ ನುಗ್ಬೇಕಾದ್ರೆ ಹಿಂಗ್ ಹಿಡ್ಕೊಬಿಟ್ಟದು ಅನ್ನೋದು ಭಯ ಆಯ್ತಿತ್ತು ನಮ್ಗೆ. ನನ್ನ ಆಚೆಗೆ ಕಳ್ಸ್ಬಿಟ್ರು. ಈಚೆ ಹೊಟ್ಟೋದೆ ನೀನು, ಅಲ್ಲಿ ಕ್ಯಾಮ್ರಾ ಅಲವ್ ಇಲ್ಲ. ನಿಂಗೆ ಅದೃಷ್ಟ ಇಲ್ಲ, ನಿಂಗೆ ಅದಕ್ಕೆ ನೀನ್ ಈಚೆ ಹೋಗ್ಬಿಟ್ಟೆ. ನಿನ್ಗೆ ಯಾರೋ ಹೋಗ ಕೇಳಿದ್ದು ಬರ್ಬೇಕಿತ್ತು ನನ್ನ ಜೊತೆಗೆ. ನಾನು ಇಲ್ಲ, ನಾನು ಸೈಡ್ಗೆ ಹೋಗ್ಬಿಟ್ಟಿದೆ. ಕ್ಯಾಮ್ರಾಮನ್ ಗೈಸ್, ಕ್ಯಾಮ್ರಾ ನೋಡ್ಕೊಂಡ್ರೆ ಯಾವ್ದೋ ಹುಡುಗಿ ಫೋಟೋ ತೆಗಿಯೋಕೇನೋ ಜೊತೆಲಿ ನಾವು ಗರ್ಭಗುಡಿಗೆ ಡೈರೆಕ್ಟ್ ಆಗಿ ಬಿಟ್ಟವ್ರೆ ನಮ್ನ ಒಳಗಡೆಗೆ VIP ಜಾಗಕ್ಕೆ. ನಮ್ ಕ್ಯಾಮ್ರಾಮನ್ ಮಿಸ್ ಆಗೋದು ಎಲ್ಲಿ ಅಂತ ಅಂದ್ರೆ ಯಾರ್ದೋ ಹುಡುಗಿ ಫೋಟೋ ತೆಗಿಯಕ್ ಹೋಗೋನೆ. ಹುಡುಗಿ ಫೋಟೋ ತೆಗಿಯೋದಕ್ಕೆ ತೆಗಿ ಅಂತ ಹೇಳಿದ್ರೆ ಅದಕ್ಕೆ ಮಗ ಹೋಗಿದ್ದು ಕಣ. ಹ್ಞೂ ಮಮ್ಮಿ, ಫೋಟೋ ತೆಗಿ ಅಂತ ಸಪೋರ್ಟ್ ಮಾಡ್ತೀಯಲ್ಲ ಮಮ್ಮಿ. ಹ್ಞೂ ಮಮ್ಮಿ. ಫೋಟೋ ತೆಗಿ ಅಂತಿದ್ದಾರೆ. ಅದೇನ್ ಮಾಡುತ್ತೆ, ಆ ಫೋಟೋ ತೆಗಿಯಕ್ ಹೋಗಿತ್ತು ಅದು. ಕ್ಯಾಮ್ರಾಮನ್ಗೆ ಡಿಮ್ಯಾಂಡ್ ಜಾಸ್ತಿ ಗೈಸ್. ನಮ್ ಕ್ಯಾಮ್ರಾಮನ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಐತೆ. ಮುಸ್ತಫಾ ಅವನು ಕ್ಯಾಮ್ರಾಮನ್ ಮುಸ್ತಫಾ ಜೊತೆ ಗಂಡ್ಬೇರಿ ಯಶು. ಬೇವರ್ಸಿ ಮುಂಡೆ ಮಕ್ಕಳ, ಏನ್ರಯ್ಯ ನಿಮ್ಮ ಹಿಂಸೆ? ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ? ಥೋ ನಿಮ್ ಜನ್ಮಕ್ಕೆ. ಎಂತೆಂಥವ್ರಿಗೂ ಸಾವು ಬರುತ್ತೆ, ಸತ್ತೋಗ್ಬಿಡಿ. ಗೈಸ್ ಮನೆ ಹತ್ರಕ್ಕೆ ಬಂದ್ವಿ. ಇವಾಗ ನಮ್ಮ ಕೆಲಸಗಳು ಈಗ ಗೈಸ್ ಇವಾಗ ಮನೆ ಹತ್ರ ಬಂದ್ವಿ. ಈಗ ನಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು. ಹೋಗಿ ನಮ್ಮ ಕೆಲಸಗಳನ್ನ ಮುಗಿಸೋಣ ಫಸ್ಟು. ಟಕ 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 ಅಂತ